ಸೊ ದರ್ಶನ್ ಮತ್ತು ಇತರ ಆರೋಪಿಗಳ ವಿರುದ್ಧ ಅಪೂರ್ಣವಾದಂತಹ ಮತ್ತು ಸುಳ್ಳಿನಿಂದ ಕುಡಿತಕ್ಕಂತಹ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿರೋದು ಸ್ಪಷ್ಟ ಕಂಡುಬರ್ತದೆ. ಅಂದರೆ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಯನ್ನು, ಅಂದರೆ ಅವರ ಇಲಾಖೆಯಲ್ಲೇ ಕೆಲಸ ಮಾಡುವಂಥ, ಅಂದರೆ ಕಾಮಾಕ್ಷಿ ಪಾಳ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಉಪ ಪೊಲೀಸ್ ನಿರೀಕ್ಷೆಯಾಗಿ ಕೆಲಸ ಮಾಡ್ತಿದ್ದಂತಹ ವಿನಯರವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಈ ಥರ ಹಲವಾರು ಸುಳ್ಳುಗಳನ್ನು ಸೃಷ್ಟಿ ಮಾಡೋದು ಇಲ್ಲಿ ಸ್ಪಷ್ಟ ಕಂಡುಬರ್ತದೆ. ಸೊ ಪೊಲೀಸರು ಈ ಪ್ರಕರಣದಲ್ಲಿ ಅಳವಡಿಸಿಕೊಂಡಿರತಕ್ಕಂಥ ಭಾರತೀಯ ದಂಡ ಸಂಹಿತೆ ಕಲಂ 120 ಬಗ್ಗೆ ಗಮನಿಸೋದಾದರೆ, ಕೊಲೆ ಮಾಡುವ ಉದ್ದೇಶದಿಂದ ಎಲ್ಲ ಆರೋಪಿಗಳು ಒಟ್ಟಾಗಿ ಸೇರಿ ಅದರ ಬಗ್ಗೆ ಚರ್ಚೆ ನಡೆಸಿ ಒಳಸಂಚನ್ನು ರೂಪಿಸಿದರೆ ಈ ಕಲಂ ಅನ್ವಯ ಆಗುತ್ತೆ. ಆದರೆ ಈ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಈ ಸಾಕ್ಷ್ಯವನ್ನು ಸಂಗ್ರಹ ಮಾಡಿದಾಗ ಈ ಎಲ್ಲ ಆರೋಪಿಗಳು ಯಾವತ್ತೂ ಕೂಡ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ ಒಟ್ಟಾಗಿ ಸೇರಿ ಏನು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೇ ಒಂದು ಮಾತುಕತೆ ಮಾಡಿಲ್ಲ ಮತ್ತು ಸಂಚನ್ನು ರೂಪಿಸಿಲ್ಲ. ಆಯಾ ಸಮಯ ಸಂದರ್ಭಕ್ಕೆ ತಕ್ಕಾಗಿ ಒಬ್ಬರವರಾಗಿ ಬಂದು ಅಲ್ಲಿ ಶೆಡ್ ಹತ್ರ ಬರ್ತಾರೆ ಹೊರತು ಆತನ ಕೊಲೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಮೊದಲೇ ಸಂಚು ರೂಪಿಸಿ ಆ ಸಂಚಿನ ಪ್ರಕಾರ ಆ ಸ್ಥಳಕ್ಕೆ ಬಂದಿರೋದು ಈ ಸಾಕ್ಷ್ಯಗಳಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಈ ಕಲಮ್ಮು ಇವರಿಗೆ ಅನ್ವಯ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದೇ ರೀತಿ ಕಲಂ 355 ಪ್ರಕಾರ ಅಪರಾಧ ಕೃತ್ಯ ಮಾಡಿದರೆ ಅನ್ನೋದು ಈ ಪೊಲೀಸರ ವಾದ. ಅಂದರೆ ಆತನಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಅವ್ರು ಹೇಳ್ತಾರೆ. ಆದರೆ ಇಲ್ಲಿರೋ ಸಾಕ್ಷ್ಯಗಳು ಗಮನಿಸಿದಾಗ ಏನು ರೇಣುಕಾಸ್ವಾಮಿಗೆ ಅವಮಾನ ಮಾಡಬೇಕು ಅಂತೇಳಿ ಸಾರ್ವಜನಿಕ ಸ್ಥಳದಲ್ಲಿ ಹಲ್ಲೆ ಮಾಡೋದು ಕಂಡುಬರಲ್ಲ. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಆತನಿಗೆ ಬುದ್ಧಿ ಕಲಿಸ್ಬೇಕು, ಎಚ್ಚರಿಕೆ ಕೊಡಬೇಕು ಮತ್ತು ತಿಳುವಳಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ, ಅಂದರೆ ಆತ ಏನು ಕೆಟ್ಟ ಸಂದೇಶನ ಮತ್ತು ಅಶ್ಲೀಲ ಸಂದೇಶನ ಕಳಿಸಿರ್ತಾರೆ ಆ ಒಂದು ಉದ್ದೇಶಕ್ಕೆ ಅದಕ್ಕೆ ತಿಳುವಳಿಕೆ ಹೇಳಬೇಕು ಅಥವಾ ಎಚ್ಚರಿಕೆ ಕೊಡಬೇಕು ಅನ್ನೋ ಕಾರಣದಿಂದ ಹಲ್ಲೆ ಮಾಡಿರೋ ಹೊರತು ಸಾರ್ವಜನಿಕ ಸ್ಥಳದಲ್ಲಿ ಅವನಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನ ಮೇಲೆ ಹಲ್ಲೆ ಮಾಡೋದು ಎಲ್ಲೂ ಕೂಡ ಕಂಡುಬರೋದಿಲ್ಲ. ಹಾಗಾಗಿ ಈ ಕಲಂ ಕೂಡ ನನ್ನ ಪ್ರಕಾರ ಈ ಪ್ರಕರಣಕ್ಕೆ ಅನ್ವಯ ಆಗೋದಿಲ್ಲ. ಅಂದರೆ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಈ ಕಲಮು ಅನ್ವಯ ಆಗಲ್ಲ. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಆತನ ಬಳಿ ಇದ್ದ ಚಿನ್ನದ ಒಡವೆ, ವಾಚು ಮತ್ತು ಇತರ ವಸ್ತುಗಳನ್ನು ಬಲವಂತವಾಗಿ, ಅಂದರೆ ಭಯಪಡಿಸಿ ಕಿತ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಭಾರತೀಯ ದಂಡ ಸಂಹಿತೆ ಕಲಂ 384 ಅಳವಡಿಸ್ಕೊಂಡಿದ್ದಾರೆ. ಆದರೆ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಈ ಸಾಕ್ಷ್ಯಗಳನ್ನು ಗಮನಿಸಿದಾಗ ಆತನ ಹತ್ರ ಭಯ ಹುಟ್ಟಿಸಿ ಆತನ ಮೇಲೆ ಬಲಾತ್ಕಾರಣ, ಅಂದರೆ ಆತನ ಮೇಲೆ ಭಯ ಓಡಿಸಿ ಬೆದರಿಕೆ ಹಾಕಿ ಆತನ ಒಡವೆ ಕೇಳು ಕಿತ್ಕೊಂಡಿರೋದು ಕಂಡುಬರಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಆತ ಚಿತ್ರದುರ್ಗದಿಂದ ಬೆಂಗಳೂರು ಬರೋರಿಗೂ ಮಾರ್ಗ ಮಧ್ಯೆ ಸಾಕಷ್ಟು ಟೋಲ್ ಗೇಟ್ಗಳು ಸಿಗುತ್ತೆ ಮತ್ತು ಬಾರಲ್ಲಿ ಹೋಗಿ ಮದ್ಯನ ಖರೀದಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತನ ಜೊತೆ ಸಹಜವಾಗಿ ಇರ್ತಾನೆ ಹೊರತು ಯಾವುದೇ ಭಯ, ಭೀತಿ ಅಥವಾ ಇರಲಿಲ್ಲ. ಅವರು ಪೊಲೀಸರ ಪ್ರಕಾರ ಭಯನ ಓಡಿಸಿ ಆತನಿಂದ ಚಿನ್ನದ ಒಡವೆಗಳನ್ನ, ವಾಚನ ಕಿತ್ಕೊಂಡಿದ್ರೆ ಆತ ಟೋಲ್ ಗೇಟಲ್ಲಿ ಅಥವಾ ಬಾರ್ನಲ್ಲಿ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತಿದ್ದ. ಸೊ ಇದು ಯಾವುದೇ ರೀತಿ ಪ್ರಯತ್ನವನ್ನು ನಾನು ಮಾಡದೇ ಇರೋ ನೋಡಿದಾಗ ಸೊ ಈ ಒಡವೆಗಳ ಚಿನ್ನನ ಯಾವಾಗ ಕಿತ್ಕೊಂಡಿರೋ ಅನ್ನೋದು ಪೊಲೀಸರು ಮತ್ತೊಮ್ಮೆ ತನಿಖೆ ನಡೆಸಬೇಕಾಗಿದೆ. ಸೊ ಪೊಲೀಸರು ಈ ಪ್ರಕರಣದಲ್ಲಿ ಭಾರತೀಯ ದಂಡ ಸಂಹಿತೆ ಕಲಂ 143, 147, 148, 149 ಮತ್ತು 34ಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಸೊ ಇದಕ್ಕೆ ಪೂರಕವಾದಂಥ ಯಾವುದೇ ಸ್ಪಷ್ಟ ಮಾಹಿತಿ, ಸ್ಪಷ್ಟ ಸಾಕ್ಷ್ಯಗಳನ್ನು ಈ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿರೋದು ಕಂಡುಬರಲ್ಲ. ಇದೆಲ್ಲ ಗಮನಿಸಿದಾಗ ಪೊಲೀಸರು ದರ್ಶನ್ ಮತ್ತು ಇತರ ಆರೋಪಿಗಳ ವಿರುದ್ಧ ಅಪೂರ್ಣವಾದಂತಹ ಮತ್ತು ಸುಳ್ಳಿನಿಂದ ಕುಡಿತಕ್ಕಂತಹ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿರೋದು ಸ್ಪಷ್ಟ ಕಂಡುಬರ್ತದೆ. ಈ ಘಟನೆ ನಡೆಯೋಕ್ಕಿಂತ ಮುಂಚೆ, ಘಟನೆ ನಡೆದ ದಿನ, ಘಟನೆ ನಡೆದ ನಂತರ ಈ ದರ್ಶನ್ ಮತ್ತು ಇತರ ಆರೋಪಿಗಳು ದೂರವಾಣಿ ಮೂಲಕ ಯಾವಾಗ ಸಂಪರ್ಕದಲ್ಲಿದ್ದಾರೆ ಮತ್ತು ಮೃತ ರೇಣುಕಾಸ್ವಾಮಿಯೊಂದಿಗೆ ಯಾವಾಗ ದೂರವಾಣಿ ಮೂಲಕ ಸಂಪರ್ಕ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಒಂದು ದಾಖಲಾತಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈ ದಾಖಲಾತಿ ಈ ಪ್ರಕರಣದಲ್ಲಿ ತುಂಬ ಪ್ರಮುಖವಾದ ಸಾಕ್ಷ್ಯಾಧಾರವಾಗಿದೆ. ಸೊ ಈ ದಾಖಲಾತಿಯನ್ನು ನಾವು ನೋಡಿದಾಗ ದಿನಾಂಕ 5/6/2024, 6/6/2024, 7/6/2024, 8/6/2024, 9/6/2024, 10/6/2024, 11/6/2024 ಇಷ್ಟು ದಿನಗಳಲ್ಲಿ ಯಾವ ಆರೋಪಿಗಳು ಯಾವ ದಿನ ಯಾವ ಸಮಯದಲ್ಲಿ ಯಾವ ಆರೋಪಿಯೊಂದಿಗೆ ಸಂಪರ್ಕ ಇರೋದನ್ನು ವಿವರ ಕೊಟ್ಟಿದ್ದಾರೆ. ಈ ದಾಖಲಾತಿಯನ್ನು ಗಮನಿಸಿದಾಗ ದಿನಾಂಕ 5/6/2024ರಿಂದ 7/6/2024ವರೆಗೂ ಪವಿತ್ರ ಗೌಡ ಮತ್ತು ದರ್ಶನರ ನಡುವೆ ಯಾವುದೇ ರೀತಿಯ ದೂರವಾಣಿ ಸಂಪರ್ಕ ಇಲ್ಲದಿರೋದು ಸ್ಪಷ್ಟವಾಗಿ ಕಂಡುಬರ್ತದೆ. ಸೊ ಅದೇ ರೀತಿ ದರ್ಶನ್ನು ಮತ್ತು ವಿನಯ್ ಅವರ ಮಧ್ಯೆ ದಿನಾಂಕ 5/6/2024ರಿಂದ 7/6/2024ವರೆಗೂ ಯಾವುದೇ ರೀತಿಯ ಸಂಪರ್ಕ ಇಲ್ಲದಿರೋದು ಕಂಡುಬರ್ತದೆ. ಇಲ್ಲಿ ಕೇವಲ ದರ್ಶನ್ನು ಮತ್ತು ಪವಿತ್ರ ಗೌಡರವರಿಗೆ ಪವನ್ ಅಂತ ಏನಿದ್ದಾರೆ ಅವರ ಬಗ್ಗೆ ಜೊತೆ ಸಂಪರ್ಕ ಕಂಡುಬರ್ತದೆ. ಆದರೆ ಪೊಲೀಸರು ಸಲ್ಲಿಸಿರತಕ್ಕಂಥ ದೋಷಾರೋಪಣಾ ಪತ್ರವನ್ನು ಗಮನಿಸಿದಾಗ
ಒಂದನೇ ಆರೋಪಿತೆ ಎರಡನೇ ಆರೋಪಿ ದರ್ಶನ್ ರವರ ಪ್ರೇಯಸಿಯಾಗಿದ್ದು ಆರ್ ಆರ್ ನಗರದ ವಾಸಿಯಾಗಿರುತ್ತಾರೆ. ಒಂದನೇ ಆರೋಪಿಯು ತಾನು ಹೊಂದಿದ್ದ ಇನ್ಸ್ಟಾಗ್ರಾಮ್ ಖಾತೆಗೆ ಚಿತ್ರದುರ್ಗದ ವಾಸಿ ಮೃತ ರೇಣುಕಾಸ್ವಾಮಿಯು ಆತನ ಗೌತಮ್ KS 1990 ಎಂಬ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಅಶ್ಲೀಲ ಸಂದೇಶವನ್ನು ಕಳಿಸಿರುತ್ತಾರೆಂಬ ಕಾರಣದಿಂದ ಆತನ ಮೇಲೆ ದ್ವೇಷಗೊಂಡು ಆತನನ್ನು ಹೇಗಾದರೂ ಪತ್ತೆ ಮಾಡಿ ನಂತರ ಕೊಲೆ ಮಾಡುವ ಉದ್ದೇಶಕ್ಕಾಗಿ ಅಪಹರಣ ಮಾಡಿಸಿ ಕರೆತಂದು ನಂತರ ಆತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡುವ ತೀರ್ಮಾನ ಮಾಡಿ ಎರಡನೇ ಆರೋಪಿ, ಮೂರನೇ ಆರೋಪಿ ಮತ್ತು 10ನೇ ಆರೋಪಿಯರೊಂದಿಗೆ ಫೋನಿನಲ್ಲಿ ಮಾತಾಡಿಕೊಂಡು ಒಳಸಂಚು ರೂಪಿಸಿರ್ತಾರೆ ಅಂತ ಬರೆದಿದ್ದಾರೆ. ಆದರೆ ನಿಮಗೆ ಆಗಲೇ ದಾಖಲೆ ತೋರಿಸಿದ ಹಾಗೆ ಈ ಘಟನೆ ನಡೆಯೋಕ್ಕಿಂತ ಮುಂಚೆ ಎರಡನೇ ಆರೋಪಿ, ಮೂರನೇ ಆರೋಪಿ, 10ನೇ ಆರೋಪಿ ಫೋನಲ್ಲಿ ಮಾತಾಡೋದು ಎಲ್ಲೂ ಕೂಡ ಕಂಡುಬರಲ್ಲ. ದೋಷಾರೋಪಣಾ ಪತ್ರದಲ್ಲಿ ಮುಂದುವರೆದು ದಿನಾಂಕ 8/6/2024 ಬೆಳಗ್ಗೆ 10 ಗಂಟೆಗೆ ಮೃತ ರೇಣುಕಾಸ್ವಾಮಿಯನ್ನು ಎರಡನೇ ಆರೋಪಿ, ಮೂರನೇ ಆರೋಪಿ ಮತ್ತು 10ನೇ ಆರೋಪಿಯವರ ನಿರ್ದೇಶನದ ಮೇರೆಗೆ ಚಿತ್ರದುರ್ಗದಿಂದ 4ನೇ ಆರೋಪಿ, 6ನೇ ಆರೋಪಿ, 7ನೇ ಆರೋಪಿ ಮತ್ತು 8ನೇ ಆರೋಪಿಯವರ ಮೂಲಕ ಅಪಹರಣ ಮಾಡಿಸಿ 8ನೇ ಆರೋಪಿಗೆ ಸೇರಿದ ಹಾಗೂ ಮಾಲುಪಟ್ಟಿ ಸಂಖ್ಯೆ 1130/2024 ನಮೂದಿಸಿರುವ ಇಟಿಯೋಸ್ ಕಾರ್ ನೋಂದಣಿ ಸಂಖ್ಯೆ KA 11B 7939ರಲ್ಲಿ ಬೆಂಗಳೂರಿನ ಆರ್ ಆರ್ ನಗರದ ಪಟ್ಟಣಗೆರೆಯ ಸಾಕ್ಷಿದಾರ ಕಿಶೋರ್ ಹಾಗೂ 13ನೇ ಆರೋಪಿ ದೀಪಕ್ ರವರು ನಡೆಸುತ್ತಿದ್ದ ಇಂಟ್ಯಾಕ್ಟ್ ಆಟೋ ಪಾರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಶೆಡ್ಡಿಗೆ ಮಧ್ಯಾಹ್ನ ಸುಮಾರು 1:30 ಗಂಟೆಗೆ ಕರೆಸಿಕೊಂಡಿರುತ್ತಾರೆ ಎಂಬ ಉಲ್ಲೇಖ ಇದೆ. ಆದರೆ ಈಗಾಗಲೇ ಹೇಳಿದಂತೆ ದೂರವಾಣಿ ದಾಖಲೆ ಮತ್ತು ಇತರೆ ಸಾಕ್ಷ್ಯಗಳನ್ನು ಗಮನಿಸಿದಾಗ ಈ ಥರ ಒಳಸಂಚು ರೂಪಿಸಿ ರೇಣುಕಾಸ್ವಾಮಿನ ಕರೆಸ್ಕೊಂಡಿರೋದಕ್ಕೆ ಯಾವುದೇ ಒಂದು ಸ್ಪಷ್ಟ ಮಾಹಿತಿ ಆಗಲಿ ಸಾಕ್ಷ್ಯಾಧಾರ ಆಗಲಿ ಕಂಡುಬರಲ್ಲ. ಮೇಲ್ಕಂಡ ಸ್ಥಳದಲ್ಲಿದ್ದ ರೇಣುಕಾಸ್ವಾಮಿಯ ಮೇಲೆ 1ನೇ ಆರೋಪಿಯು 2ರಿಂದ 7ನೇ ಆರೋಪಿ ಹಾಗೂ 10ನೇ ಆರೋಪಿಯಿಂದ 14ನೇ ಆರೋಪಿಗಳೊಂದಿಗೆ ಸೇರಿ ಮಾರಕ ಸ್ಥಳದಿಂದ ಅಕ್ರಮ ಕೂಟ ಕಟ್ಟಿಕೊಂಡು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಲೇಬೇಕು ಎಂದು ಮಾತನಾಡಿಕೊಂಡು 1ನೇ ಆರೋಪಿಯು ತಾನು ಧರಿಸಿಕೊಂಡು ಬಂದಿದ್ದ ಮಾಲುಪಟ್ಟಿ ಸಂಖ್ಯೆ 119/2024ರಲ್ಲಿನ ಚಪ್ಪಲಿಯಿಂದ ರೇಣುಕಾಸ್ವಾಮಿಯ ಮುಖ ಇತರೆ ಕಡೆಗಳಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ನಂತರ ತನ್ನ ಕಾಲಿಗೆ ಬೀಳಿಸಿ ಕ್ಷಮೆ ಕೇಳಿಸಿಕೊಂಡಿರುತ್ತಾರೆ. ಅಲ್ಲದೆ ರೇಣುಕಾಸ್ವಾಮಿಯನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಸಾಯಿಸಿ ಎಂದು ಕುಮ್ಮಕ್ಕು ನೀಡಿ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿರುವುದು ಹಾಗೂ ತಾನು 2ನೇ ಆರೋಪಿಯ ಜೊತೆಗೆ ಮೃತನನ್ನು ಅಪಹರಣ ಮಾಡಿಕೊಂಡು ಕರೆತಂದಿಟ್ಟಿದ್ದ ಸ್ಥಳಕ್ಕೆ 2ನೇ ಆರೋಪಿ ಹಾಗೂ ಇತರ ಆರೋಪಿಗಳೊಂದಿಗೆ ಹೋಗಿ ಬಂದಿರುವ ವಿಷಯವನ್ನು ತನ್ನ ಸ್ನೇಹಿತೆ ಶ್ರೀಮತಿ ಸಮತಾರ್ ಅವರಿಗೆ ಮತ್ತೆ ಕರೆ ಮಾಡಿ ತಿಳಿಸಿದ್ದಲ್ಲದೆ ಕೊಲೆಯ ನಂತರ ತನ್ನ ಮೊಬೈಲ್ನಲ್ಲಿ ಇದ್ದ ಕೃತ್ಯಕ್ಕೆ ಸಂಬಂಧಿಸಿದ ಸಾಕ್ಷ್ಯ ನಾಶಪಡುವ ಉದ್ದೇಶದಿಂದ ಅಳಿಸಿ ಹಾಕಿರೋದು ದೃಢಪಟ್ಟಿರುತ್ತೆ ಎಂದು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. ಸೊ ವಾಸ್ತವಾಂಶ ಏನಂದರೆ ಶ್ರೀಮತಿ ಪವಿತ್ರ ಗೌಡರವರು ಚಪ್ಪಲಿಯಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರ್ಬೋದು ಮತ್ತು ಕ್ಷಮೆ ಕೇಳಿಸ್ಕೊಂಡಿರ್ಬೋದು. ಆದರೆ ಇತರ ವಿಚಾರಗಳಿದೆಯಲ್ಲ, ಅಂದರೆ ಕೊಲೆ ಮಾಡಲು ಅವ್ರು ಕುಮ್ಮಕ್ಕು ನೀಡಿದ್ರು, ಸೊ ಕೊಲೆ ಮಾಡೋದ್ರ ಬಗ್ಗೆ ಅವ್ರು ಮಾತುಕತೆ ಆಡೋರು ಅಂದರೆ ಅವೆಲ್ಲ ಸುಳ್ಳು. ಇಲ್ಲಿರೋ ಸಾಕ್ಷ್ಯಗಳು ಸ್ಪಷ್ಟವಾಗಿ ಹೇಳುತ್ತೆ. ಅಂಥ ಯಾವುದೇ ರೀತಿಯ ಮಾತುಕತೆ ಆಗಲಿ ಅಥವಾ ಆ ರೀತಿ ಕುಮ್ಮಕ್ಕು ನೀಡಿದಂಥ ಯಾವುದೇ ವಿಚಾರ ಆಗಲಿ ಕಂಡುಬರಲ್ಲ. ಸೊ ಪೊಲೀಸರು ಉದ್ದೇಶಪೂರ್ವಕವಾಗಿ, ಅಂದರೆ ತನಿಖಾಧಿಕಾರಿ ಚಂದನ್ ಕುಮಾರ್ ಏನಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಇಂಥ ಹಲವಾರು ಉಲ್ಲೇಖಗಳನ್ನು ಈ ದೋಷಾರೋಪಣಾ ಪತ್ರದಲ್ಲಿ ಸಲ್ಲಿಸಲು ಸ್ಪಷ್ಟವಾಗಿ ಕಂಡುಬರ್ತದೆ. ಸೊ ಇದೇ ರೀತಿ ತನಿಖಾಧಿಕಾರಿ ಚಂದನ್ ಕುಮಾರ್ ಅವರು ಇಲ್ಲದೇ ಇರತಕ್ಕಂಥ ವಿಚಾರಗಳನ್ನು ದೋಷಾರೋಪಣಾ ಪತ್ರದಲ್ಲಿ ಸಲ್ಲಿಸಿ ಶಿಕ್ಷೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಥರ ಇಲ್ಲದೇ ಇರತಕ್ಕಂಥ ವಿಚಾರವನ್ನು ತಿಳಿಸಿರ್ತಕ್ಕಂತಹ ತನಿಖಾಧಿಕಾರಿ ಚಂದನ್ ಕುಮಾರ್ ಅವರು ಇರುವಂತಹ ವಾಸ್ತವಾಂಶ ವಿಚಾರನ ಇಲ್ಲಿ ಮುಚ್ಚಿಟ್ಟಿದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಯನ್ನು, ಅಂದರೆ ಅವರ ಇಲಾಖೆಯಲ್ಲೇ ಕೆಲಸ ಮಾಡುವಂಥ, ಅಂದರೆ ಕಾಮಾಕ್ಷಿ ಪಾಳ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಉಪ ಪೊಲೀಸ್ ನಿರೀಕ್ಷೆಯಾಗಿ ಕೆಲಸ ಮಾಡ್ತಿದ್ದಂತಹ ವಿನಯರವನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಈ ಥರ ಹಲವಾರು ಸುಳ್ಳುಗಳನ್ನು ಸೃಷ್ಟಿ ಮಾಡೋದು ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ. ಸೊ ರಾಜ್ಯದ ಜನತೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನಂತಂದರೆ ರೇಣುಕಾಸ್ವಾಮಿಯ ಸಾವು ಸಂಭವಿಸುವವರೆಗೂ ಒಂದು ಭಾಗ, ಆದರೆ ಸಾವಿನ ನಂತರ ಮತ್ತೊಂದು ಭಾಗವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಎರಡನೇ ಭಾಗದಲ್ಲಿ ಅಂದರೆ ರೇಣುಕಾಸ್ವಾಮಿಯ ಸಾವಿನ ನಂತರ ಒಬ್ಬ ವ್ಯಕ್ತಿ ಪ್ರವೇಶ ಆಗುತ್ತೆ. ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಈ ತನಿಖಾಧಿಕಾರಿ ಸ್ಪಷ್ಟವಾಗಿ ಏನು ಹೇಳಲ್ಲ. ಯಾಕೆ ಅಂತಂದರೆ ಆ ವ್ಯಕ್ತಿಯನ್ನು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಬೇಕಾಗಿತ್ತು. ಆ ವ್ಯಕ್ತಿನ ರಕ್ಷಣೆ ಮಾಡೋಕ್ಕೋಸ್ಕರ ತನಿಖಾಧಿಕಾರಿ ಚಂದನ್ ಕುಮಾರ್ ಮತ್ತು ಇತರ ಅಧಿಕಾರಿಗಳು ಹಲವಾರು ಸಾಕ್ಷ್ಯಗಳನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿ ಈ ಸುಳ್ಳು ದೋಷಾರೋಪಣಾ ಪತ್ರ ಸಲ್ಲಿಸಿರೋದು ಸ್ಪಷ್ಟವಾಗಿ ಕಂಡುಬರ್ತದೆ. ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕಾಮಾಕ್ಷಿ ಪಾಳ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಉಪವಿಭಾಗದಲ್ಲಿ ಉಪ ಪೊಲೀಸ್ ನಿರೀಕ್ಷೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ವಿನಯರವರು. ಸೊ ವಿನಯರವರಿಗೆ ಈ ಪ್ರದೋಷ್ ಅನ್ನೋ ಒಬ್ಬ ಆರೋಪಿ, ಅಂದರೆ 14ನೇ ಆರೋಪಿ ಪ್ರದೋಷ್ ಏನಿದ್ದಾರೆ ಅವರಿಗೆ ಸಂಪರ್ಕ ಇರುತ್ತೆ, ಅವ್ರ ಪರಿಚಯ ಇರುತ್ತೆ. ಈ ಒಂದು ಪರಿಚಯ ಆದ ಮೇಲೆ ರೇಣುಕಾಸ್ವಾಮಿಯ ಸಾವು ಸಂಭವಿಸಿದೆ ಅನ್ನೋದು ಕಂಡು ಬಂದ ತಕ್ಷಣ ಪ್ರದೋಷು ವಿನಯವ್ರನ್ನ ಸಂಪರ್ಕ ಮಾಡ್ತಾರೆ. ವಿನಯನ ಸಂಪರ್ಕ ಮಾಡಿ ಈ ಘಟನೆ ಬಗ್ಗೆ ತಿಳಿಸಿ ಅವ್ರು ಸಹಕಾರನ ಕೋರ್ತಾರೆ.
ಆ ಒಂದು ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯ ಶವವನ್ನು ಕಾಮಾಕ್ಷಿ ಪಾಳ್ಯದ ವ್ಯಾಪ್ತಿಗೆ ಬರ್ತಕ್ಕಂಥ ಸ್ಥಳದಲ್ಲಿ ಆ ಶವನ ಹಾಕ್ತಾರೆ. ಸೊ ಆ ಪ್ರಕರಣ ಮುಚ್ಚಾಕೋದಕ್ಕೋಸ್ಕರ, ಅಂದರೆ ತಿರ್ಚೋದಕ್ಕೋಸ್ಕರ ಆ ಪ್ರಕರಣ ತಿರುಚಿ ಈ ನಿಜವಾದ ಆರೋಪಗಳನ್ನು ರಕ್ಷಣೆ ಮಾಡಿ ಸೊ ಬೇರೆಯವ್ರನ್ನ ಆರೋಪವನ್ನಾಗಿಸೋಕ್ಕೆ ಸಂಚನ ರೂಪಿಸಿ ಆ ಪ್ರಯತ್ನ ನಡೆಸೋದು ಕೂಡ ರಾಜ್ಯ ಜನ ಗೊತ್ತಿದೆ. ಆದರೆ ಅದಾದ ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಇಲ್ಲಿ ಆ ವಿನಯನ ಒಂದು ಹೇಳಿಕೆಯನ್ನು ನಿಮ್ಮ ಮುಂದೆ ಓದ್ತೀನಿ. ಅದನ್ನು ನಿಮ್ಗೆ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸತ್ಯಾಂಶ ಏನು, ಈ ತನಿಖಾಧಿಕಾರಿ ಈ ವಿನಯ್ ಅವ್ರನ್ನ ಹೇಗೆ ರಕ್ಷಣೆ ಮಾಡಿದ್ದಾರೆ, ಮತ್ತು ಈ ವಿನಯ್ ಈ ಪ್ರಕರಣದಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಿ ಒಂದು ಅಪರಾಧ ಕೃತ್ಯ ಮಾಡಿರೋ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ವಿನಯ್ ಅವರ ಹೇಳಿಕೆಯಲ್ಲಿ ಇದಾದ ನಂತರ ಅಂದರೆ ದಿನಾಂಕ 8/6/2024 ನಾನು ಕೇರಳದಲ್ಲಿ ಪ್ರವಾಸದಲ್ಲಿರುವಾಗ ಆ ದಿನ ರಾತ್ರಿ ಸುಮಾರು 8:30 ಗಂಟೆ ಸುಮಾರಿನಲ್ಲಿ ಪ್ರದೋಷ್ ರವರು ನನಗೆ ಮೇಲ್ಕಂಡ ಅವರ ನಂಬರಿಂದ ನಾರ್ಮಲ್ ಕರೆ ಮಾಡಿ, ಸರ್ ಎಲ್ಲಿದ್ದೀರಾ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ಕೇಳಿದ್ದು. ನಾನು ಏನೊಂದು ಕೇಳಿದಾಗ ನಮಗೆ ಗೊತ್ತಿರುವ ವ್ಯಕ್ತಿಯೊಬ್ಬರು ಹಣಕಾಸಿನ ವಿಷಯವಾಗಿ ಅವರಿಗೆ ಗೊತ್ತಿರೋ ವ್ಯಕ್ತಿಯೊಂದಿಗೆ ಹಣಕಾಸಿನ ವಿಚಾರವಾಗಿ ಜಗಳ ಮಾಡಿಕೊಂಡಿದ್ದು, ಜಗಳದ ಏನೋ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದೆ ಎಂತೆ, ಅದೇನೆಂದು ಪೂರ್ತಿ ತಿಳಿದುಕೊಂಡು ಹೇಳುತ್ತಾನೆ, ಸಲಹೆ ಕೊಡಿ ಎಂದು ಕೇಳಿರ್ತಾನೆ ಅನ್ನೋದಲ್ಲಿ ಹೇಳ್ತಾರೆ. ಆದರೆ ನನ್ನ ಅನುಮಾನದ ಪ್ರಕಾರ ರೇಣುಕಾಸ್ವಾಮಿಯ ಸಾವು ಸಂಭವಿಸಿರೋ ವಿಚಾರನ ತಿಳಿಸಿ ಇದಕ್ಕೆ ನಿಮ್ಮ ಸಹಕಾರನ ಕೊಡಿ, ಈ ಥರ ಯಾವ ರೀತಿ ಮಾಡುವುದನ್ನು ಮಾತಾಡಿದರೆ. ಆದರೆ ಇಲ್ಲಿ ಆ ನಿಜವಾದ ವಿಚಾರನ ಮುಚ್ಚಿಟ್ಟು ಸುಳ್ಳು ಹೇಳಿಕೆಯನ್ನು ಸೃಷ್ಟಿ ಮಾಡಿದರೆ. ಆದರೆ ಒಟ್ಟಿನಲ್ಲಿ ಆ ಒಂದು ಏನು ರೇಣುಕಾಸ್ವಾಮಿಯ ಸಾವು ಸಂಭವಿಸುತ್ತೆ ಅದಾದ ನಂತರ ಪ್ರದೋಷು ವಿನಯ್ ಅವ್ರನ್ನ ಸಂಪರ್ಕ ಮಾಡೋದು ಇಲ್ಲಿ ಸ್ಪಷ್ಟವಾಗಿ ಖಚಿತವಾಗುತ್ತದೆ. ಇವರ ಹೇಳಿಕೆಯಲ್ಲಿ ಇದಾದ 15 ನಿಮಿಷ ನಂತರ ಅಂದರೆ ರಾತ್ರಿ 9 ಗಂಟೆ ಸುಮಾರಿನಲ್ಲಿ ಪ್ರದೋಷ್ ಅವರು ಮತ್ತೆ ನನ್ನ ನಂಬರ್ಗೆ ಅವರ ಮೊಬೈಲ್ನಿಂದ ನಾರ್ಮಲ್ ಕರೆ ಮಾಡಿ ಮೇಲ್ಕಂಡಂತೆ ಈಗಾಗಲೇ ಹೇಳಿದ ವಿಷಯದ ಬಗ್ಗೆ ಮಾತನಾಡಿದ್ದು, ಆಗ ನಾನು ಸದ್ಯ ಫ್ಯಾಮಿಲಿ ಜೊತೆಗೆ ಇದ್ದೇನೆ, ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತಾನೆ ಅಂತ ತಿಳಿಸಿ ಕರೆಯನ್ನು ಕಟ್ಟು ಮಾಡಿದ್ದೇನೆ ಅಂತ ಇದೆ. ಆದರೆ ಇದು ಕೂಡ ಸುಳ್ಳು. ಸೊ ನನ್ನ ಅನುಮಾನದ ಪ್ರಕಾರ ಸುಮಾರು 8:30 ಸಮಯದಲ್ಲಿ ಪ್ರದೋಷ್ ರವರು ದರ್ಶನ್ ರವರಿಂದ ಸೊ ಒಟ್ಟು 30 ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡು ಬಂದಿರ್ತಾರೆ. ಆ ವಿಚಾರವನ್ನು ಬಹುಶಃ ವಿನಯ್ ಅವರಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಸೊ ಇದ್ರ ಬಗ್ಗೆ ತನಿಖೆ ನಡೆದಾಗ ವಾಸ್ತವಾಂಶ ಏನೆಂದು ಗೊತ್ತಾಗುತ್ತೆ. ವಿನಯ್ ಅವರ ಹೇಳಿಕೆಯಲ್ಲಿ ಮುಂದುವರೆದು ಇದಾದ 30 ನಿಮಿಷದ ಒಳಗೆ ಅಂದರೆ ಆ ದಿನ ರಾತ್ರಿ 9:30 ಗಂಟೆ ಸುಮಾರಿನಲ್ಲಿ ಪ್ರದೋಷ್ ಅವರು ತಮ್ಮ ಮೊಬೈಲ್ ನಂಬರ್ 9844588100ರಿಂದ ನನ್ನ ಮೊಬೈಲ್ಗೆ ವಾಟ್ಸಪ್ ಕರೆ ಮಾಡಿ ಚಿತ್ರದುರ್ಗದ ದರ್ಶನ ಅಭಿಮಾನಿ ಬಳಗ ಸಂಘದ ಅಧ್ಯಕ್ಷ ರಘು ಎಂಬುವವನಿಗೆ ಆತನಿಗೆ ಗೊತ್ತಿರುವ ವ್ಯಕ್ತಿಯೊಬ್ಬ 2 ರಿಂದ 5 ಲಕ್ಷ ಹಣ ನೀಡಬೇಕಿತ್ತಂತೆ. ಹಣವನ್ನು ಕೇಳಿದ್ದಕ್ಕೆ ಆ ವ್ಯಕ್ತಿ ಬೆಂಗಳೂರಿಗೆ ಹೋಗೋಣ, ಅಲ್ಲಿ ನನ್ನ ಸ್ನೇಹಿತರಿಂದ ಹಣವನ್ನು ಪಡೆದುಕೊಂಡು ಕೊಡುವುದಾಗಿ ತಿಳಿಸಿ ರಘು ಎಂಬುವರನ್ನು ಜೊತೆಯಲ್ಲಿ ಈ ದಿನ ಬೆಳಗ್ಗೆ ಬೆಂಗಳೂರಿಗೆ ಕರೆದುಕೊಂಡು ಬಂದು ಹಣವನ್ನು ಕೊಡುವುದಾಗಿ ಇಡೀ ದಿನ ಬೆಂಗಳೂರನ್ನು ಸುತ್ತಾಡಿಸಿದ್ದು, ಆದರೆ ಹಣವನ್ನು ನೀಡಿರುವುದಿಲ್ಲವಂತೆ. ಇದರಿಂದ ತಾಳ್ಮೆ ಕಳೆದುಕೊಂಡ ರಘುರವರು ಕರೆತಂದ ವ್ಯಕ್ತಿಗೆ ಬೈದಾಡಿದ್ದು, ಈ ಸಮಯದಲ್ಲಿ ರಘುನನ್ನು ಕರೆದುಕೊಂಡು ಬಂದಿದ್ದ ವ್ಯಕ್ತಿ ರಘುನನ್ನು ಕೊಟ್ಟು ನಿನ್ನ ಅಮ್ಮನನ್ನು ಕರೆದುಕೊಂಡು ನನ್ನ ಹತ್ರ ಬಿಡು, ಆಗ ಹಣವನ್ನು ಕೊಡುತ್ತೇನೆಂದು ಛೇಡಿಸಿದ್ದು. ಇದರಿಂದ ಇಬ್ಬರ ನಡುವೆ ಯಾವುದೋ ಒಂದು ತೋಪಿನ ಬಳಿ ಘಟನೆ ಮಾಡಿಕೊಂಡಿದ್ದು, ಆದರೆ ಗಲಾಟೆಯಾದ ಜಾಗದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಏನು ಮಾಡಬೇಕೆಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು ಫಸ್ಟ್ ಏನಾಗಿದೆ, ಯಾವ ಸ್ಥಳದಲ್ಲಿ ಆಗಿದೆ ಅಂತ ಕರೆಕ್ಟಾಗಿ ಹೇಳು ಎಂದಾಗ ಪ್ರದೋಷ್ ಅವರು ತಿಳಿದುಕೊಂಡು ಹೇಳುವುದಾಗಿ ಕರೆಯನ್ನು ಕಟ್ ಮಾಡಿರ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ. ಆದರೆ ಇದು ಕೂಡ ಸುಳ್ಳು. ನಾವು ಪ್ರದೋಷ್ ನೀಡಿದ ಹೇಳಿಕೆಯನ್ನು ಗಮನಿಸಿದಾಗ ದಿನಾಂಕ 21/6/2024 ಪಡೆದುಕೊಂಡಿರುವ ಪ್ರದೋಷ್ ಅವರ ಹೇಳಿಕೆಯನ್ನು ಗಮನಿಸಿದಾಗ ಇದಾದ ನಂತರ ದಿನಾಂಕ 8/6/2024 ಸುಮಾರು 9:30ರಿಂದ 10:30 ಸಮಯದಲ್ಲಿ ನಾನು ಮತ್ತು ಲಕ್ಷ್ಮಣ ಶವವನ್ನು ಬಿಸಾಕಲು ಸ್ಥಳವನ್ನು ಹುಡುಕುತ್ತಾ ಬಂದಿದ್ದು, ಸುಮ್ಮನಹಳ್ಳಿ ಜಂಕ್ಷನ್ನ ಸರ್ವಿಸ್ ರಸ್ತೆಯಲ್ಲಿರುವ ಸತ್ವಾ ಅಪಾರ್ಟ್ಮೆಂಟ್ಸ್ ಮುಂದೆ ಇರುವ ರಾಜಕಾಲುವೆ ಪಕ್ಕದ ರಸ್ತೆಯನ್ನು ನೋಡಿಕೊಂಡು ಶವವನ್ನು ಎಸೆಯಲು ಇದೇ ಸರಿಯಾದ ಜಾಗವೆಂದು ತೀರ್ಮಾನಿಸಿ ವಾಪಸ್ ಟರ್ನ್ ಮಾಡಿಕೊಂಡು ಔಟರ್ ರಿಂಗ್ ರೋಡ್ಗೆ ಬರುವ ಸಮಯದಲ್ಲಿ PSI ವಿನಯ್ ಅವರಿಗೆ ವಾಟ್ಸಪ್ ಕಾಲ್ ಮಾಡಿ, ಸರ್ ಸತ್ವಾ ಅಪಾರ್ಟ್ಮೆಂಟ್ಸ್ ಸರೌಂಡ್ಸಿಗೆ ನಿಮ್ಮ ಲಿಮಿಟ್ಸ್ ಬರುತ್ತಾ ಎಂದು ಕೇಳಿದನು. ಹೌದು, ಏನಕ್ಕೆ ಎಂದು ಕೇಳಿದರು. ಆ ಸರೌಂಡ್ನಲ್ಲಿ ನಡೆಗಿರೋದು ನಿಮಗೆ ಡೀಟೇಲ್ಸ್ ತಿಳಿದುಕೊಂಡು ಕಾಲ್ ಮಾಡುತ್ತೇನೆಂದು ಹೇಳಿದರು. ಪ್ರದೋಷನ ಹೇಳಿಕೆಯನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಕಂಡುಬರೋದೇನೆಂದರೆ ರಾತ್ರಿ 9:30ರಿಂದ 10 ಗಂಟೆ ಸಮಯದಲ್ಲಿ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳವನ್ನು ಗುರುತಿಸಿ ಆ ಸ್ಥಳ ನಿಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅಂತೇಳಿ ವಿನಯರಿಗೆ ಕರೆ ಮಾಡಿ ತಿಳ್ಕೊಂಡ್ರೆ ಸ್ಪಷ್ಟವಾಗಿ ಕಂಡುಬರ್ತದೆ. ಅಂದರೆ ವಿನಯರವರ ಸೂಚನೆ ಪ್ರಕಾರ ಕಾಮಾಕ್ಷಿ ಪಾಳ್ಯದ ವ್ಯಾಪ್ತಿಗೆ ಬರ್ತಕ್ಕಂಥ ಸ್ಥಳವನ್ನು ಪ್ರದೋಷ್ ಗುರುತು ಮಾಡಿಸ್ಕೊಂಡು ಅದನ್ನು ವಿನಯರವರ ಗಮನಕ್ಕೆ ತಂದಿರೋದು ಸ್ಪಷ್ಟವಾಗಿ ಕಂಡುಬರ್ತದೆ. ಪ್ರದೋಷ್ ಅವರ ಮುಂದುವರೆದ ಹೇಳಿಕೆಯನ್ನು ಗಮನಿಸಿದಾಗ ಇದಾದ ನಂತರ ರಾತ್ರಿ 1:30ರಿಂದ 2 ಗಂಟೆಯಲ್ಲಿ ನಾನು PSI ವಿನಯರವರಿಗೆ 2-3 ಬಾರಿ ವಾಟ್ಸಪ್ ಕಾಲ್ ಮಾಡಿದ್ದು ಅವರು ರಿಸೀವ್ ಮಾಡಲಿಲ್ಲ. ನಂತರ 4ನೇ ಬಾರಿ ಮಾಡಿದಾಗ ಅವರು ರಿಸೀವ್ ಮಾಡಿ ಮಲಗಿದ್ದೆ ಏನು ಪ್ರದೋಷ್ ಎಂದು ಕೇಳಿದರು.
ಅದಕ್ಕೆ ನಾನು ಸತ್ವ ಅಪಾರ್ಟ್ಮೆಂಟ್ಸ್ ಮುಂಭಾಗದ ಮೋರಿಯಲ್ಲಿ ಶವವನ್ನು ಹಾಕಿದ್ದಾರೆ ಎಂದು ಹೇಳಿದೆ. ಅದಕ್ಕೆ ಅವರು ಶವವನ್ನು ಇಲ್ಲಿ ತಂದು ಏಕೆ ಎಸೆದಿರಿ ಎಂದು ನನಗೆ ಬೈದು, ಅದು ನಮ್ಮ ಲಿಮಿಟ್ಸ್ಗೆ ಬರುತ್ತೆ, ನಾನು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡುತ್ತೇನೆ, ಅವರಿಗೆ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಎಂದು ಹೇಳಿ ಎಂಬುದಾಗಿ ತಿಳಿಸಿದರು. ಅದಕ್ಕೆ ನಾನು ನನ್ನ ಟಚ್ಗೆ ಬಂದ ತಕ್ಷಣ ತಿಳಿಸುತ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೇ ವಿಚಾರವನ್ನು ವಿನಯರವರು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇದಾದ ನಂತರ ಆ ದಿನ ಅಂದರೆ ದಿನಾಂಕ 8/6/2024 ಮಧ್ಯರಾತ್ರಿ ನಾನು ಮಲಗಿರುವಾಗ ಸುಮಾರು ಬಾರಿ ಪ್ರದೋಷ್ ಅವರು ನನಗೆ ವಾಟ್ಸಪ್ ಕಾಲ್ ಮಾಡಿದ್ದು ನಾನು ನಿದ್ದೆಯಲ್ಲಿ ಗಮನಿಸಿರಲಿಲ್ಲ. ಬದಲಾಗಿ ಮಧ್ಯರಾತ್ರಿ ಸುಮಾರು 2:30 ಗಂಟೆ ಸಮಯದಲ್ಲಿ ನನಗೆ ಎಚ್ಚರವಾಗಿ ಹಲವಾರು ಕಾಲ್ ಬಂದಿರೋದನ್ನು ಗಮನಿಸಿ ಪ್ರದೋಷ್ ಅವರಿಗೆ ನಾನು ವಾಟ್ಸಪ್ ಕಾಲ್ ಮಾಡಿ ಕರೆ ಮಾಡಿದ ಬಗ್ಗೆ ವಿಚಾರಿಸಿದರು. ಪ್ರದೋಷ್ ನನ್ನನ್ನು ಕುರಿತು, ಸಾರ್, ರಘು ಮತ್ತು ಅವರ ಮತ್ತೊಬ್ಬ ಸ್ನೇಹಿತ ಇಬ್ಬರೂ ಸೇರಿ ಹಣ ಕೊಡಬಾದ ವ್ಯಕ್ತಿಯೊಂದಿಗೆ ಹಣಕಾಸಿನ ವಿಷಯದಲ್ಲಿ ಗಲಾಟೆ ಮಾಡಿಕೊಂಡಿದ್ದು, ಗಲಾಟೆಯಲ್ಲಿ ರಘು ಮತ್ತು ಆತನ ಸ್ನೇಹಿತ ಇಬ್ಬರೂ ಸೇರಿ ಹಣ ಕೊಡಬೇಕಾದ ವ್ಯಕ್ತಿಯ ಸಾಮಾನಿಗೆ ಗುಪ್ತಾಂಗಕ್ಕೆ ಒದ್ದಿದ್ದಾರಂತೆ. ಇದರಿಂದಾಗಿ ಆತ ಸತ್ತು ಹೋಗಿದ್ದಾನಂತೆ ಎಂದು ಹೇಳಿದ. ಆಗ ನಾನು ಯಾವ ಏರಿಯಾದಲ್ಲಿ ಇದೆ ಎಂದು ಕೇಳಿದ್ದಕ್ಕೆ ಪ್ರದೋಷನು ಏರಿಯಾ ಮತ್ತು ಸ್ಥಳದ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ, ತಿಳಿದುಕೊಂಡು ಹೇಳುತ್ತೇನೆ, ಈಗ ನೆಕ್ಸ್ಟ್ ಏನು ಮಾಡಬೇಕು ಎಂದು ಕೇಳಿರುತ್ತಾನೆ. ಆಗ ನಾನು ಪ್ರದೋಷನನ್ನು ಕುರಿತು, ಹಲ್ಲೆ ಮಾಡಿದವರು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಬೇಕು, ಅದೊಂದೇ ಇರುವ ದಾರಿ ಎಂದಾಗ ಆಯಿತು ಎಂದು ಕರೆಯನ್ನು ಕಟ್ ಮಾಡಿದನು ಅಂತ ಇಲ್ಲಿ ಸ್ಪಷ್ಟವಾಗಿದೆ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳೋರು ನೋಡಿದಾಗ ಇಬ್ಬರು ಕೂಡ ಇಲ್ಲಿ ವಾಸ್ತವಾಂಶ ಮುಚ್ಚಿಟ್ಟು ಸುಳ್ಳು ಹೇಳಿಕೆ ನೀಡೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಆದರೆ ಪೊಲೀಸರು ಸಂಗ್ರಹ ಮಾಡುವಂಥ ಸಾಕ್ಷ್ಯಗಳ ಗಮನಿಸಿದಾಗ ಮಧ್ಯರಾತ್ರಿ ರೇಣುಕಾ ಸ್ವಾಮಿಯ ಶವನ ಬಿಸಾಕ್ತಾರೆ. ಆ ಬಿಸಾಕಿದ ನಂತರ ಈ ವಿಚಾರವನ್ನು ಪ್ರದೋಷ್ ವಿನಯರವರಿಗೆ ಫೋನ್ ಮಾಡಿ ಹೇಳಿರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಅಂದರೆ ಶವವನ್ನು ಬಿಸಾಕೋದಕ್ಕೆ ವಿನಯರವರು ಯಾವ ರೀತಿ ಪರೋಕ್ಷವಾಗಿ ಸಹಕಾರ ನೀಡಿದ್ರು ಅನ್ನೋದು ಇಲ್ಲಿ ಸಾಕಷ್ಟು ಸಾಕ್ಷ್ಯಗಳು. ಇದೇ ರೀತಿ ಪ್ರದೋಷ್ ಮತ್ತು ಉಪ ಪೊಲೀಸ್ ನಿರೀಕ್ಷಕ ವಿನಯರವರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಭಾನುವಾರ ದಿನ ಏನು ಬೇರೆ ಆರೋಪಿಗಳನ್ನ ಈ ಕೊಲೆ ಪ್ರಕರಣದ ಆರೋಪಿಗಳಂತೇಳಿ ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಬೇಕಿತ್ತು ಅಂತಿದ್ರು, ಅದನ್ನು ಮಾಡೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ದಿನ ವಿನಯರವರು ಹೊರಗಡೆ ಇರ್ತಾರೆ. ಈ ಕಾರಣದಿಂದ ಭಾನುವಾರ ಇತರೆ ಆರೋಪಿಗಳ ಏನು 4 ಜನ ಆರೋಪಿಗಳನ್ನ ಪೊಲೀಸ್ ಠಾಣೆಗೆ ಕಳಿಸ್ಬೇಕು ಅಂತೇಳಿ ಕಳಿಸೋದಿಲ್ಲ. ಸೋಮವಾರ ಭಾನುವಾರ ರಾತ್ರಿ ವಿನಯರವರು ಬೆಂಗಳೂರಿಗೆ ಬರ್ತಾರೆ. ಆ ಮಧ್ಯರಾತ್ರಿಯಲ್ಲೂ ಕೂಡ ವಿನಯ್ ಮತ್ತು ಪ್ರದೋಷ್ ಮತ್ತು ಲಕ್ಷ್ಮಣನವರು ಸಂಪರ್ಕ ನೇರವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸ್ತಾರೆ. ಅದಾದ ಮಾರನೇ ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಪ್ರದೋಷ್, ಲಕ್ಷ್ಮಣ್ ಮತ್ತು ಇತರರು ವಿನಯರವರ ಮನೆಗೆ ಹೋಗ್ತಾರೆ. ಅಲ್ಲಿ ಚರ್ಚೆಗಳಾಗುತ್ತೆ. ಅದಾದ ನಂತರ ಮಧ್ಯಾಹ್ನ ನಂತರ 4 ಆರೋಪಿಗಳನ್ನು ಪೊಲೀಸ್ ಠಾಣೆಗೆ ಕಳಿಸ್ತಾರೆ.